ಗಣೇಶನಿಗೆ ಮಿಸ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ. ಶಭಾಷ್ ಗೃಹ ಮಂತ್ರಿ ಅವರೇ, ನಮ್ಮ ಕಾಲಲ್ಲಿರ್ತಕ್ಕಂಥ ಚಪ್ಪಲಿಯನ್ನ ತೆಗೆದುಕೊಂಡು ನಾವೇ ನಮ್ಮ ಮುಖಕ್ಕೆ ಹೊಡೆದುಕೊಳ್ಳುವಂತ ಮಾಡಿದ್ರಲ್ಲ ಎಲ್ಲ ಹಿಂದೂಗಳಿಗೆ, ನಿಮಗಿದು ಗೌರವದ ಅರ್ಪಣೆ. ಇಂತಹ ಘಟನೆಗಳಿಗೆಲ್ಲ ಸಣ್ಣ ಪುಟ್ಟ ಘಟನೆಗಳಾದ್ರೆ ಯಾವುದು ನಿಮ್ಮ ಪ್ರಕಾರ ದೊಡ್ಡ ಘಟನೆಗಳು? ಆ ಬಾಂಗ್ಲಾದಲ್ಲಿನಂತೆ ಎಲ್ಲ ಹಿಂದೂಗಳ ಸಾಮೂಹಿಕ ನರಮೇಧ ಆಗ್ಬೇಕಾ? ಆ 1947ರ ಘಟನೆ ಮತ್ತೊಮ್ಮೆ ಮರುಕಳಿಸಬೇಕಾ ಎಲ್ಲ ಹಿಂದೂಗಳಿಗಾಗಿ? ಜಮ್ಮು ಕಾಶ್ಮೀರದ ಪಂಡಿತರಿಗೆ ಆಗಿರ್ತಕ್ಕಂಥ ಗತಿ ನಮಗಾಗ್ಬೇಕಾ ಎಂದಾಗ ಮಾತ್ರ ನಿಮಗೆ ಅದು ದೊಡ್ಡ ಘಟನೆಯೇ? ಅಪ್ರಾಪ್ತ ವಯಸ್ಸಂದ ಮೇಲೆ ಅವನಿಗೆ ಆ ಸಂಸ್ಕಾರ ಎಲ್ಲಿಂದ ಬತ್ತು ಗಣೇಶನ ವಿಗ್ರಹದ ಮೇಲೆ ಉಗುಳ್ತಕ್ಕಂಥದ್ದು? ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳೇ, ಎಲ್ಲಿ ಹೋಯ್ತು ನಿಮ್ಮ ಸೌಹಾರ್ದತೆ? ಎಲ್ಲಿ ಹೋಯ್ತು ನಿಮ್ಮ ಶಾಂತಿ? ಇಸ್ಲಾಂ ಎಂದರೆ ಶಾಂತಿ, ಇದೇನ ನಿಮ್ಮ ಶಾಂತಿ? ಆ ಹೆಣ್ಣು ಮಗಳು ನಮ್ಮ ಗಣೇಶನ ವಿಗ್ರಹದ ಕುರಿತು ಹೋರಾಟವನ್ನ ಮಾಡ್ಲಿಕ್ಕೆ ಹೊರಟ್ರೆ ಪೊಲೀಸ್ ಪೇದೆ ಆಕೆಗೆ ಕಳವಳಿಕೆ ಹತ್ತುವಂತೆ ಹೊಡಿತಾನಲ್ರಿ. ಕಿತ್ತು ಒಗಿರ್ರಿ, ನಿಮ್ಮ ಕರ್ನಾಟಕದ ನಿಮ್ಮ ಅಂಡರ್ ನಲ್ಲಿ ಇದಾರಲ್ರಿ ಆತ, ಕಿತ್ತು ಒಗಿರ್ರಿ ಅವನನ್ನ. ಏನ್ ಮಾಡ್ತಾ ಇದೆ ನಿಮ್ಮ ಸರ್ಕಾರ? ಗಣವ್ಯಕ್ತ ಕರ್ನಾಟಕ ರಾಜ್ಯ ಸರ್ಕಾರ, ಇದೇನಾ ನಿಮ್ಮ ಶಾಂತಿಯತೆ? ಎಲ್ಲಿ ಹೋಯ್ತಿರಿ ನಿಮ್ಮ ಸೌಹಾರ್ದತೆ? ನಮ್ಮ ಕಾಲಲ್ಲಿರ್ತಕ್ಕಂಥವನ್ನ ತೆಗೆದುಕೊಂಡು ನಮಗೆ ಹೊಡೆಯುವಂತೆ ಮಾಡಿದ್ರಲ್ಲ ಹಿಂದೂಗಳೇ, ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಾಲಲ್ಲಿರ್ತಕ್ಕಂಥವನ್ನ ನೀವೇ ತೆಗೆದುಕೊಂಡು ಹೊಡ್ಕೊಳ್ಳಿ.